ನಿಮ್ಗೆ ಗೊತ್ತಾ ಸನ್ಸ್ಕ್ರೀನ್ ಕೂಡ ಫೌಂಡೇಶನ್ ತರ ಕೆಲಸ ಮಾಡುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ಮೇಕಪ್ ಮಾಡೋದನ್ನ ಕಲಿಬೇಕಾ? ಮೇಕಪ್ ಗಿಂತ ಮೊದಲು ಹೆಲ್ದಿ ಸ್ಕಿನ್ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾನು ನನ್ನ ಡೈಲಿ ಸ್ಕಿನ್ ಕೇರ್ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಫೇಸ್ ವಾಶ್ ಮಾಡಿ ನನ್ನ ಫೇಸ್ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಸ್ಕಿನ್ ಇದ್ದಾಗ ಮಾತ್ರ ನೆಕ್ಸ್ಟ್ ಪ್ರಾಡಕ್ಟ್ಸ್ ಪ್ರಾಪರ್ಲಿ ಅಬ್ಸರ್ವ್ ಆಗ್ತವೆ. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತೀನಿ. ಮಾಯಿಶ್ಚರೈಸರ್ ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿ ಸಾಫ್ಟ್ ಆಗಿ ಇಡುತ್ತೆ. ನಾನು ಸೆಟಫಿಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಇದು ನನ್ನ ಜೆಂಟಲ್ ಆಗಿ ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಸಿರಮ್. ನಾನು ಯೂಸ್ ಮಾಡ್ತಿರೋದು ಗ್ಲೋ ಬ್ಯಾಂಕ್ ವಿಟಮಿನ್ ಸಿ 20% ಸಿರಮ್. ಇದರಲ್ಲಿ ವಿಟಮಿನ್ ಸಿ, ಹೈಲುರಾನಿಕ್ ಆಸಿಡ್, ವಿಟಮಿನ್ ಇ ಮತ್ತು ಹೈಲುರಾನಿಕ್ ಆಸಿಡ್ ಇದೆ. ಇದ್ರ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಸ್ಕಿನ್ ನ ಬ್ರೈಟ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಅಂಡ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಟೋನ್ ಈವನ್ ಆಗಿ ಮಾಡುತ್ತೆ. ವಿಟಮಿನ್ ಇ ಆಂಟಿ ಏಜಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಸ್ಕಿನ್ ನ್ಯಾಚುರಲ್ ಗ್ಲೋ ಕೊಡುತ್ತೆ. ನೆಕ್ಸ್ಟ್ ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್, ಸನ್ಸ್ಕ್ರೀನ್. ಇದನ್ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ. ನಾನು ಯೂಸ್ ಮಾಡ್ತಿರೋದು HK ಗ್ಲೋ ಅಪ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ SPF 50. ನೀವೇ ನೋಡ್ತಾ ಇರಬಹುದು ನನ್ನ ಸ್ಕಿನ್ ಎಷ್ಟು ಡಿಫರೆನ್ಸ್ ಅನಿಸ್ತಾ ಇದೆ ಅಂತ. SPF 50 ಸನ್ ಡ್ಯಾಮೇಜ್ ಇಂದ ಸ್ಟ್ರಾಂಗ್ ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ಇದರಲ್ಲಿ UVA ಅಂಡ್ UVB ಪ್ರೊಟೆಕ್ಷನ್ ಟ್ಯಾನಿಂಗ್ ಅಂಡ್ ಸ್ಕಿನ್ ಡ್ಯಾಮೇಜ್ ನ ಅವಾಯ್ಡ್ ಮಾಡುತ್ತೆ. ಇದರಲ್ಲಿ PA+++ ಡೀಪ್ ಸನ್ ಪ್ರೊಟೆಕ್ಷನ್ ಕೊಡುತ್ತೆ. HEV ಅಂಡ್ IR ಪ್ರೊಟೆಕ್ಷನ್ ಮೊಬೈಲ್, ಲ್ಯಾಪ್ಟಾಪ್ ಲೈಟ್ ನಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಇದು ನಾನ್ ಸ್ಟಿಕ್ಕಿ ಮ್ಯಾಟ್ ಫಿನಿಶ್ ಕೊಡುತ್ತೆ. ಆಲ್ ಸ್ಕಿನ್ ಟೈಪ್ಸ್ ಗೆ ಸೂಟ್ ಆಗುತ್ತೆ. ನೆಕ್ಸ್ಟ್ ಫೈನಲಿ ನಾನು ಲಿಟಲ್ ಬ್ಲಶ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಹುಡಾ ಗರ್ಲ್ ಆನ್ ದ ಗೋ ಬ್ಲಶ್ ಸ್ಟಿಕ್. ಕೊಡಬೇಕು ಅಂದ್ರೆ ಇನ್ಸ್ಟೆಂಟ್ ಗ್ಲೋ ಅನ್ಸುತ್ತೆ, ಫೇಸ್ ಫ್ರೆಶ್ ಅಂಡ್ ಹೆಲ್ದಿ ಆಗಿ ಕಾಣಿಸುತ್ತೆ. ಈಸಿ ಟು ಬ್ಲೆಂಡ್, ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆನ್ ದ ಗೋ ಯೂಸ್ ಮಾಡೋಕೆ ಸೂಪರ್ ಕನ್ವಿನಿಯಂಟ್. ಜಸ್ಟ್ ಲಿಟಲ್ ಟಚ್ ಮಾಡಿ ಸಾಕು, ಫುಲ್ ಫೇಸ್ ಗ್ಲೋ ಕಾಣುತ್ತೆ. ನೆಕ್ಸ್ಟ್ ನಾನು ಮಾಮಾ ಅರ್ತ್ ಅವರ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಲಿಪ್ ಬಾಮ್ ಅಂತೂ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಿದೆ. ನನ್ನ ಲಿಪ್ಸ್ ಗೆ ನ್ಯಾಚುರಲ್ ಆಗಿರುತ್ತೆ. ಫೈನಲ್ ಟಚ್ ಲಾಸ್ಟ್ ನಾನು ಸ್ಮಾಲ್ ಬಿಂದಿ ಸ್ಟಿಕ್ಕರ್ ಹಾಕೊಂಡು ಲುಕ್ ಕಂಪ್ಲೀಟ್ ಮಾಡ್ತೀನಿ. ಮೇಕಪ್ ಮಾಡೋದು ಈಸಿ, ಬಟ್ ಸ್ಕಿನ್ ಕೇರ್ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹೆಲ್ದಿ ಸ್ಕಿನ್ ಇದ್ರೆ ಯಾವುದೇ ಮೇಕಪ್ ವಿತೌಟ್ ಎಫರ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಕೆಲವರು ಹೇಳ್ತಾರೆ ಸನ್ಸ್ಕ್ರೀನ್ ಹಾಕಿದ್ರೆ ಫೇಸ್ ಆಯಿಲ್ ಆಗಿ ಕಾಣಿಸ್ತದೆ, ವೈಟ್ ಆಗಿ ಪ್ಯಾಚಿ ಆಗುತ್ತೆ ಅಂದ್ರೆ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಅದು ಟೋಟಲಿ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಅಪ್. ನಾನು ಯೂಸ್ ಮಾಡಿರೋ ಸನ್ಸ್ಕ್ರೀನ್ ನಾರ್ಮಲ್ ಸನ್ಸ್ಕ್ರೀನ್ ತರ ಸ್ಟಿಕ್ಕಿ ಅಥವಾ ಆಯಿಲಿ ಫೀಲ್ ಕೊಡೋದಿಲ್ಲ. ಇನ್ಸ್ಟೆಡ್ ಇದು ಫೇಸ್ ಗೆ ಅಪ್ಲೈ ಮಾಡಿದ್ಮೇಲೆ ಲೈಟ್ ಫೌಂಡೇಶನ್ ತರ ಫಿನಿಶ್ ಕೊಡುತ್ತೆ. ಸ್ಕಿನ್ ಸ್ಮೂತ್ ಆಗಿ ಈವೆನ್ ಟೋನ್ ಆಗಿ ಕಾಣಿಸುತ್ತೆ. ವೈಟ್ ಕಾಸ್ಟ್ ಕೂಡ ಇಲ್ಲ, ವೆರಿ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಸನ್ಸ್ಕ್ರೀನ್ ಸ್ಕಿಪ್ ಮಾಡಬೇಡಿ. ಕರೆಕ್ಟ್ ಪ್ರಾಡಕ್ಟ್ ಆಯ್ಕೆ ಮಾಡಿದ್ರೆ ಸನ್ಸ್ಕ್ರೀನ್ ಕೂಡ ಮೇಕಪ್ ತರ ಕೆಲಸ ಮಾಡುತ್ತೆ. ಕಂಪ್ಲೀಟ್ ಪ್ರಾಡಕ್ಟ್ ಲಿಂಕ್ ಬೇಕಾ? ಹಾಗಿದ್ರೆ ಕಾಮೆಂಟ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಕಾಮೆಂಟ್ ಅಂಡ್ ಶೇರ್.